ನಾರಾಯಣ, ನನ್ನಿಂದ ನೀನ್ ಕೆಟ್ಟೆ, ನಿನ್ನಿಂದ ನಾನ್ ಕೆಟ್ಟೆ. ಇವತ್ತು ಹೊಸ ಮಿಷನ್ ಓಪನಿಂಗ್ ಯಾರ ಕೈಯಿಂದ ಗೊತ್ತಿಲ್ಲ, ಯಜಮಾನ್ರ ತಂಗಿ ಕೈಯಿಂದ. ಅವಳು ಬಂದಾಗ ಯಾರು ತಲೆ ಎತ್ ನೋಡಬಾರ್ದು ಅಂತ ನಿನ್ನೆನೆ ನೋಟಿಸ್ ಕಳಿಸಿದ್ದಾರೆ. ಯಾವನಾದ್ರೂ ತಲೆ ಎತ್ ನೋಡಿದ್ನೋ ಅಷ್ಟೇ ನಮ್ಗತಿನೋ ಅವನಿಗೂ. ಅವ್ರು ನನ್ನ ಅರ್ಧ ಮೀಸೆ ಎತ್ತಿ ನನ್ನ ತಲೆ ಬೋಳಿಸಿ ನನ್ನ ಮದ್ವೆನೆ ಕೆಡಿಸಿದ್ದಾರೆ. ಅದಕ್ಕೆ ಜಿದ್ದೇನು ಗೊತ್ತಾ? ಏನು? ಇವತ್ತಿನಿಂದ ಈ ಊರ್ನಲ್ಲಿ ಯಾವ ಗಂಡಸ್ಗೂ ಮೀಸೆ ತಲೆ ಹೋಗಲ್ಲ. ಹೇಗೋ? ಅವ್ರ ತಂಗಿ ಸಾಯ್ತಾಳೆ. ನಂದಿನಿ, ಮೆಲ್ಲಿಗೆ. ಓಹೋ, ಬರ್ಬೇಕು ಬರ್ಬೇಕು ಯಜಮಾನಿ ಅಮ್ಮ ಅವರು. ಸಾಕ್ ಸುಮ್ನೆ ಇರೋಣ. ಯಾಕಮ್ಮ ನಾಚ್ಕೋತೀಯ? ನಿನ್ನ ಕಾಲ್ಗುಣದಿಂದಲೇ ಅಲ್ವೇ ನಾವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿರೋದು. ಬನ್ನಿ ಬನ್ನಿ. ನಾರಾಯಣ, ನನ್ ಕೈ ಕಾಲೆಲ್ಲ ಗಡಗಡ ಅಂತ ನಡುಗ್ತಾ ಇದೆ ಕಣೋ. ನಿಜವಾಗ್ಲೂ ನೀನ್ ಹೇಳ್ದಂಗ ಆಗುತ್ತೇನೋ? ಯಾಕಾಗೋದಿಲ್ವೋ? ನೋಡ್ತಾ ಇರು, ನಿನ್ ಕಣ್ಣೆದ್ರಿಗೆ ಅವಳು ಸಾಯ್ತಾಳೆ. ಹ್ಯಾಗ್ ಸಾಯ್ತಾಳೋ? ಹೈ ವೋಲ್ಟೇಜ್ ಮೈನ್ಸ್ ನ ರಾಂಗ್ ಕನೆಕ್ಟ್ ಮಾಡಿದೀನಿ. ನಂದಿನಿ ಅದನ್ನ ಸ್ಟಾರ್ಟ್ ಮಾಡೋಕೆ ಮುಟ್ತಾಳೆ, ಕರೆಂಟ್ ಹೊಡೆದು ಸಾಯ್ತಾಳೆ. ಆಮೇಲೆ ಅವಳು ಹೆಣನ ಮೆರವಣಿಗೆ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ನಂದಿನಿ, ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದನ್ನ ಪ್ರಾರಂಭ ಮಾಡಮ್ಮ. ಹಾಕರ ಅವನ್ಗೆ. ಅಣ್ಣ, ನನ್ ಮಾತು ಕೇಳಿನ. ನಾನೇ ನಂದಿನಿ ಮತ್ತೆ ಬೇಕಾದ್ರೆ ಮುಟ್ಟಿರೋ ಕಟ್ಟ. ನನ್ ಮಾತು ಕೇಳಿಲ್ಲ, ನನ್ ಮಾತು ಕೇಳಿ. ಅಣ್ಣ, ನಾನ್ ಬೇಕು ಅಂತ ಮುಟ್ಲಿಲ್ಲ ಅಣ್ಣ. ಅಣ್ಣ, ನನ್ ಮಾತು ಕೇಳಿಲ್ಲ. ನಂದಿನಿ ಅಮ್ಮ ನನ್ ಬೇಕು ಅಂತ ಮುಟ್ಲಿಲ್ಲ ಅಣ್ಣ. ಅಣ್ಣ, ಸ್ವಲ್ಪ ಕೇಳಿ ಅಣ್ಣ. ಹೊಡಿಬೇಡಣ. ರಾಮಾಚಾರಿ ಕಾರಣ ಇಲ್ಲ ಹಿಂಗ್ ನಡ್ಕೊಳ್ಳೋನಲ್ಲ. ನನ್ ಮಾತ್ ಕೇಳೋಣ. ನಂದಿನಿ ಅಮ್ಮ, ಆಶ್ಚರ್ಯದ ಮುಂದೆ ನಿಮ್ಮನ್ನ ಯಾಕೆ ಎತ್ಕೊಂಡ್ ಮುಂದೆ ಗೊತ್ತಾ? ಅವನೇನ್ ಹೇಳ್ತಾನೋ ಸ್ವಲ್ಪ ಕೇಳಿ ಪುಣ್ಯ ಕಟ್ಕೊಳ್ಳಿ. ನಿಮ್ಮ ಅಣ್ಣಂದ್ರ ಒಬ್ಬ ಕೆಲ್ಸಗಾರಂಗೆ ಮೀಸೆ ತಳೆ ಬೋಳ್ಸ್ ಕಳ್ಸಿದ್ರು. ಅವ್ನು ನಿಮ್ಮನ್ನ ಸಾಯ್ಸೋದಕ್ ನೋಡ್ದ. ನಾನ್ ನಿಮ್ಮನ್ನ ಮುಟ್ಟಿದ್ರಿಂದ ನೀವು ಬದುಕಿದ್ರಿ. ನೀವೇನಾದ್ರೂ ಆ ಸ್ವಿಚ್ ಹಾಕಿದಿದ್ರೆ ನೀವು ಅಲ್ಲೇ ಕರೆಂಟ್ ಅವ್ರು ಸಾಯ್ತಾ ಇದ್ರಿ. ಬೇಕಾದ್ರೆ ಈಗ್ಲೂ ಆ ಸ್ವಿಚ್ ಹಾಕಿ ನೋಡ್ರಿ, ಸಾಯ್ರಿ, ಯಾರು ಬೇಡ ಅಂತಾರೆ. ನೀವೆಲ್ಲ ತುಂಬಾ ದೊಡ್ಡ ಮನುಷ್ಯರು. ನಿಮ್ಗೆಲ್ಲ ಒಳ್ಳೇದ್ ಮಾಡಕ್ ನೋಡಿದ್ರೆ ಹಿಂಗ ಹೊಡಿಯೋದು.
ಇವ್ರೊಬ್ಬರಿಗೆ ಹೊಡೆಯಕ್ ಬರೋರ್ ತರ ಹೊಡೆದ್ಬಿಟ್ರು. ನಿಮ್ ಮನೇನೇ ಬೇಡ, ನಿಮ್ ಕೆಲ್ಸನೇ ಬೇಡ, ನೀವ್ ಯಾರು ನಮ್ಮ ಮನೆ ಬರ್ಲೇಬೇಡಿ. ಚೆನ್ನಾಗಿ ಓಡಾಡ್ತಿದ್ದಾನ ಕುಂಟ ತರ ಮಾಡ್ಬಿಟ್ರು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಇಟ್ಸ್ ಆಲ್ ರೈಟ್. ನಾನ್ ನಿಮ್ ಮನೆಗೆ ಬರೋದಿಲ್ಲ, ನನ್ಗ ಕೆಲಸ ಬೇಡ. ನಾನು ಹೇಳೋಕೆ ನೀವು ತುಂಬಾ ಒಳ್ಳೆಯವರು, ಆದ್ರೆ ನಿಮ್ಮ ಅಣ್ಣಂದಿರ ಇದಾರಲ್ಲ, ಅವ್ರ ಮನುಷ್ಯ ಅಲ್ಲ. ಹೊಡೆಯೋದೊಂದ್ ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಅವ್ರಿಗೆ. ನೋಡು, ಅವ್ರು ನಿನ್ಗೆ ಹೊಡೆಯೋದು ಇಬ್ರು ಓಡೋಗಿ ಮದ್ವೆ ಆಗಕ್ ನೋಡ್ತಾ ಇದೀರಾ? ಹುಚ್ಚ, ಮನೇಲಿ ದೊಡ್ಡವ್ರು ಒಪ್ತಾ ಇಲ್ವಾ? ನೀವು ದೇವಸ್ಥಾನದಲ್ಲಿ ತಾಳಿ ಕಟ್ಬಿಡಿ, ದೊಡ್ಡವ್ರ ಮುಂದೆ ನಿಂತ್ಕೊಂಡ್ಬಿಡಿ, ಅವ್ರು ನಿಮ್ಮನ್ನೇನು ಮಾಡಕ್ ಆಗೋದಿಲ್ಲ. ನಿನ್ನ ತಗೋ ಇದನ್ನ, ಅವಳು ಕುತ್ತಿಗೆ ಕಟ್ಟು, ಮದ್ವೆ ಆಗೋಗತ್ತೆ, ಆಮೇಲೆ ಕರ್ಕೊಂಡು ಹೋಗು. ತಗೋ ಕೊಡಿಲ್ಲಿ, ಇದನ್ ಕಟ್ಬಿಟ್ರೆ ಮದುವೆ ಆಗೋಗ್ಬಿಡ್ತಾ? ಮದುವೆ ಅಂದ್ರೆ ಏನ್ ತಿಳ್ಕೊಂಡಿದ್ಯೋ? ಚಪ್ರ ಹಾಕ್ಸ್ಬೇಕು, ಗಟ್ಟಿ ಮೇಳ ಬಾರಿಸ್ಬೇಕು, 106 ಜನಕ್ಕೆ ಊಟ ಹಾಕ್ಬೇಕು, ಊರೆಲ್ಲ ಮೆರವಣಿಗೆ ಮಾಡಿಸ್ಬೇಕು, ಆವಾಗ್ಲೇ ಮದುವೆ, ಗೊತ್ತಾ? ಹೋಗಲ್ಲ ಹುಚ್ಚ. ನನ್ನ ಮದುವೆ ಅಂತೆ, ನನ್ನ ಮದುವೆ ಅಂತೆ. ಏ ಹುಚ್ಚ, ತಗೋ. ನಮ್ಮ ಅಣ್ಣಂದ್ರು ನಿನ್ಗೆ ಹೊಡಿದೇ ಇರ್ಬೇಕು ಅಂದ್ರೆ ಇದನ್ನ ನನ್ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಬಿಟ್ರೆ ನಿಮ್ಮ ಅಣ್ಣಂದ್ರೆ ನಾನು ಹೊಡೆಯೋದಿಲ್ವಾ? ಅಯ್ಯ, ಅದಕ್ಕೆ ತಾನೇ 3 ಗಂಟೆ ಹಾಕು ಅಂದಿದ್ದು. ಒಂದೊಂದು ಗಂಟು ಒಬ್ಬೊಬ್ಬ ಅಣ್ಣನಿಗೆ. ಹಾಗಾದ್ರೆ ಸರಿ, ಈಗ್ಲೇ 3 ಗಂಟೆ ಹಾಕ್ಬಿಡ್ತೀನಿ. ಇದು ದೊಡ್ಡಣ್ಣನ್ಗೆ, ಇದು ಚಿಕ್ಕಣ್ಣನ್ಗೆ, ಇದು ದಾಡಿ ಅಣ್ಣನ್ಗೆ. ಹಂಗ ಬೇಗೋಮ್ಮ, ಇಲ್ದೆ ಹೋದ್ರೆ ಅಳಿಯಂದ್ರು ಕಂಬ ತಪ್ಕೊಂಡೇ ನಿದ್ದೆ ಮಾಡಿಬಿಡ್ತಾರೆ. ಹೋಗಪ್ಪ. ನಾನ್ ಹೋಗಲ್ಲ, ನೀ ಹೋಗಮ್ಮ. ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಹಾಲ್ ತಗೊಳ್ಳಿ. ಅಯ್ಯೋ, ಯಾಕ್ರಿ ಬಿದ್ಬಿಟ್ರಿ? ನಾನು ಬಂಡವಾಳ ಗೊತ್ತಾಗೋಯ್ತಾ? ನಾನಾ ಬೀಳೋನು. ಹೆಂಡತಿಗೆ ಗಂಡನ ಮೇಲೆ ಪ್ರೀತಿ ಎಷ್ಟಿದೆ, ನಿಗಾ ಎಷ್ಟಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ಇಸ್ತ್ರಿ ಹೋಗ್ರಿ, ಇಸ್ತ್ರಿ ಅನ್ಬೇಡಿ. ಆಯ್ತು ಬಿಡು. ಇಸ್ತ್ರಿ ಎಲ್ರು ಫಸ್ಟ್ ನೈಟ್ ಅಂತ ಮಾಡ್ಕೋತಾರಲ್ಲ, ಅದನ್ನ ನಾವ್ಯಾಕೆ ಫಸ್ಟ್ ಡೇ ಅಂತ ಮಾಡ್ಕೋಬಾರ್ದು? ಹೋಗ್ರಿ, ನಾಚಿಕೆ ಆಗುತ್ತೆ. ಫಸ್ಟ್ ನೈಟೇ ಇರ್ಲಿ. ಅಯ್ಯೋ ನನ್ನ ಕರ್ಮ. ಆಯ್ತು, ಹಗಲೆಲ್ಲ ನಾನು, ರಾತ್ರಿ ಎಲ್ಲ ನೀನು. ಈಗ ರಾತ್ರಿ ತಾನೆ, ನೀನೇ ತಪ್ಕೋ. ಹಾಗಾದ್ರೆ ಆ ಲಾಟಿನ ಆರಿಸಿ. ಅದ್ ಲಾಟಿನ? ಅದೆಲ್ಲ ಔಟ್ ಆಫ್ ಫ್ಯಾಷನ್, ಯಾಕೆ ಆರಿಸ್ಬೇಕು?
ಛೀ. ಹಾಲು ಕುಡೀರಿ. ನೀನ್ ತಾನೇ ಕುಡಿಸ್ಬೇಕು. ನಮ್ ತಂಗಿ ಬಗ್ಗೆ ಮಾತಾಡ್ತೀವಿ. ಎಷ್ಟೋ ಧೈರ್ಯ ನಿಮ್ಗೆ. ಏನ್ರದು? ನಮ್ ತಂಗಿ ಗಂಡ್ ನೋಡಿ ಅಂತ ನಾವ್ ಯಾರ ಹತ್ರನಾದ್ರೆ ಹೇಳಿದ್ವಾ? ಈ ಗುಲಾಮ್ ನನ್ನ ಮಗ ಹೇಳ್ತಾನೆ ನಮ್ ತಂಗಿನ ಆಳೋದಿಕ್ಕೆ ಇಂಡಿಯಾದೊಂದ್ ಕೈಯಲ್ಲಿ ಆಗಲ್ವಂತೆ. ಇಂಡಿಯಾದ ನಾಳಿದ ಇಂಗ್ಲಿಷ್ ನೋನೇ ಆಗ್ಬೇಕು ಅಂತ ನೀವು. ನಾವು ನಮ್ ತಂಗಿನ ಹೊರಗೆ ಬಿಡಲ್ವಂತೆ, ಹೊರಗೆ ಮದುವೆ ಮಾಡು ಕೊಡಲ್ವಂತೆ. ಅದಕ್ಕೆ ರಾಮಾಚಾರ್ಯ ಅಂತ ಯಾವನಾರು ಗುಗ್ಗು ನನ್ನ ಮಗನ್ ತಂದು ಮನೆ ಅಳಿಯನ್ ಮಾಡ್ಕೋಬೇಕು ಅಂತಾನೆ. ನಿಲ್ಸೋ ನಿನ್ ಗಾಡಿನ, ಹಾಕೋ ಅವ್ನಿಗೆ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಉಸಿರಾಡ್ಕೊಂಡು ಹೆಣವಾಗಿರ್ತೀನಿ. ಬಿಟ್ಬಿಡಿ ಯಜಮಾನ್ರೆ, ಬಿಟ್ಬಿಡಿ. ಇದೇನಿದು? ನಾನ್ ಮಾಡೋದಕ್ಕೆ ಮುಂಚೆ ಬೇರೆ ಯಾರು ಮಾಡ್ಬಿಟ್ಟಿದ್ದೇನಲ್ಲ. ನನ್ ಕೆಲ್ಸಕ್ಕೆ ಬೇರೆ ಯಾರಾದ್ರೂ ಬಂದ್ಬಿಟ್ಟ? ಬೇರೆ ಯಾರು ಅಲ್ಲ, ನಾನೇ ಮಾಡಿದ್ದು. ಅದೇ ಮತ್ತೆ ನಾನು ಅನ್ಕೊಂಡೆ. ನಾನಿರುವಾಗ ನೀವು ಈ ಕೆಲಸ ಯಾಕೆ ಮಾಡಿದ್ರಿ? ಬಾಗಿಲು ಮುಚ್ಬಿಟ್ಟು ಬನ್ನಿ, ಹೇಳ್ತೀನಿ. ಬಾಗಿಲು ಮುಚ್ಬೇಕಾ? ಯಾಕೆ? ಒಳ್ಳೆ ಮಾತು ಆಚೆ ಹೋಗ್ಬಾರ್ದು, ಅದಕ್ಕೆ. ಓ ಹಂಗ, ಸರಿ. ಈಗ ಹೇಳಿ. ಇವತ್ತಿನಿಂದ ನೀವೇ ಕೆಲಸಗಳನ್ನ ಮಾಡಬಾರ್ದು. ಅಯ್ಯಯ್ಯೋ, ನನ್ನ ಕೆಲಸದಿಂದ ತೆಗ್ದಾಕ್ತಾ ಇದ್ದೀರಾ? ಅವನ್ ಯಾವನ ಈಗ ಅನ್ನಲ್ಲ ರಾಮಾಚಾರಿತರ ಗುಗ್ಗು ಸಿಕ್ಕರೆ ಮನೆ ಹಳೆಯನಾಗ ಮಾಡ್ಕೋಬಹುದು ಅಂತ. ಅದಕ್ಕೆ ತಾನು ನೀವು ಕೋಪ ಮಾಡ್ಕೊಂಡು ನನ್ನ ಕೆಲಸದಿಂದ ತೆಗಿತಾ ಇರೋದು. ಅವನು ಹೇಳಿ ತಪ್ಪಲ್ಲ, ಸರಿಯಾಗಿ ಹೇಳಿದ್ದಾನೆ. ರಾಮಾಚಾರಿ ಬಂದೇನೋ? ನಾನು ಕೆಲಸದಲ್ಲಿ ಇದೀನಿ ತಾನೆ? ಅಬ್ಬಾ, ನೀವಿರೋದು ಕೆಲಸದಲ್ಲ, ನನ್ನ ಮನಸ್ಸಿನಲ್ಲಿ. ನನಗೂ ನಿಮಗೂ ಮದುವೆ ಆಗೋಗಿದೆ. ಅದ್ ನಿಮ್ ದೊಡ್ಡ ಬುರುಡೆ ಗೊತ್ತಾಗ್ಬೇಕು ಅಷ್ಟೇ. ಅಣ್ಣ ಕರೆದ್ರ? ಬಾಬಾ ಎಣ್ಣೆ ಹಚ್ಚ ಬಾ. ಸರಿ. ಇದೇನಿದು ಬಾಗ್ಲಾಗ್ತಾ ಇದ್ದೀರಾ? ಮುಟ್ಬಾರ್ದು, ಏನಿದ್ರು ಮುಟ್ದೆ ಮಾತಾಡಿ. ಇದೇನಾದ್ರೂ ನಿಮ್ಮ ಅಣ್ಣಂದ್ರೆ ಗೊತ್ತಾಗ್ಬಿಟ್ರೆ ನನ್ನ ಪೀಸ್ ಮಾಡಿ ಮುಕ್ಕಣ್ಣನಿಗೆ ಅಡಿಗೆ ಮಾಡೋದಕ್ಕೆ ಕೊಟ್ಬಿಡ್ತಾರೆ. ಮುಟ್ಬಾರ್ದು. ಈಗ ಏನ್ ಮಾಡ್ಬೇಕು ಹೇಳಿ? ಓ ಸರಿ, ಬನ್ನಿ ನನ್ನ ಜೊತೆ. ನೀವು ನಡೀರಿ. ಕೂತ್ಕೊಳ್ಳಿ. ಯಾಕೆ? ಕೂತ್ಕೊಳ್ಳಿ ಹಿಂದೆ. ನನ್ಗೆ ಆಶೀರ್ವಾದ ಮಾಡಿ. ಎದ್ದೇಳಿ. ಯಾಕೆ? ಎದ್ದು ನಿಂತ್ಕೊಳ್ಳಿ ಹಿಂದೆ. ಇವತ್ತು ಯಾರ ಮಕ್ಕ ನೋಡಿದ್ನು? ನಾನು ಹೇಳಿದಾಗ ನೀವು ಕೇಳದೆ ಇದ್ರೆ ನಾನು ನಿಮ್ ಜೊತೆ ಮಾತಾಡೋದಿಲ್ಲ. ಅಯ್ಯಯ್ಯೋ, ಮಾತಾಡದೆ ಮಾತ್ರ ಇರ್ಬೇಡಿ. ಹೇಳಿ, ನೀವು ಹೇಳ್ದಾಗ ಕೇಳ್ತೀನಿ. ನೋಡಿ, ಊರ್ ಜನರ ಮುಂದೆ ನನ್ ಮದುವೆ ಬೇಗ ಆಗ್ಲಿ ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ದೆ, ಹರಕೆ ಹೊತ್ಕೊಂಡಿದ್ದೆ. ಸರಿ. ನನ್ನ ಹರಕೆ ನೆರವೇರ್ಬೇಕು ಅಂದ್ರೆ ಇದೊಂದೇ ದಾರಿ. ನನಗೆ ಅರ್ಥ ಆಗ್ಲಿಲ್ಲ. ಒಂದು ಹೆಣ್ಣಿಗೋಸ್ಕರ ಯಾವ ಗಂಡು ತುಂಬಾ ಕಷ್ಟ ಪಡ್ತಾನೋ, ಅವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೋ, ಅಂಥ ಗಂಡನ ಸೇವೆ ಮಾಡಿದ್ರೆ ಈ ಹರಕೆ ನೆರವೇರುತ್ತಂತೆ. ಓಹೋ. ನನಗೆ ಗೊತ್ತಿರೋ ಹಾಗೆ ನೀವೊಬ್ರೆ ನನ್ನ ಕೆಲಸ ಎಲ್ಲ ಮಾಡೋದು, ನನಗೋಸ್ಕರ ಏಟ್ ತಿನ್ನೋದು, ಕಷ್ಟಪಡೋದು, ಹೌದು ತಾನೆ? ಹೌದೌದು. ಮತ್ತೆ ನನ್ಗೆ ಒಳ್ಳೇದಾಗೋದು ನಿಮ್ಗಿಷ್ಟ ಇಲ್ವಾ? ಅಯ್ಯಯ್ಯೋ, ನೀವು ಯಾವತ್ತೂ ಚೆನ್ನಾಗಿರ್ಬೇಕು. ಅಯ್ಯೋ, ನನ್ನ ಕಾಲು. ಏನೇನೋ ಹೇಳ್ತಾ ಇದ್ದೀರಾ, ನನ್ನ ಮೈ ಮುಟ್ಟಿ ಏನೇನೋ ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನಿಮ್ಮ ಅಣ್ಣಂದ್ರೆ ನೋಡಿದ್ರೆ ನನ್ನ ಗತಿ ಮಾಡ್ಬಿಡ್ತಾರೆ. ನನ್ ಬಿಟ್ಬಿಡಿ. ನೋಡಿ,